ನೋಡೋಕ್ಕೆ ಬರಲ್ಲ, ಆಮೇಲೆ ಕಿಲೋಮೀಟರ್ಸ್ ಗೊತ್ತಾಗಲ್ಲ, ಮ್ಯಾಥ್ಸ್ ಏನು ಕೊಡುತ್ತೆ ಅದ್ರಲ್ಲಿ ನೋಡೋಕ್ಕೆ ಗೊತ್ತಾಗಲ್ಲ ಇವ್ರಿಗೆ. ಈ ಪ್ರಾಬ್ಲಮ್ಮು ನನಗಿತ್ತು. ಯಾಕಂದರೆ ನನ್ನ ಸ್ಕೂಲ್ ಮುಗಿಯೋ ತನಕನೂ ನನಗೆ ಗಡಿಯಾರದಲ್ಲಿ ಟೈಮ್ ನೋಡೋಕ್ಕೆ ಬರ್ತಿರಲಿಲ್ಲ. 10th ಸ್ಟ್ಯಾಂಡರ್ಡಲ್ಲಿ ಮಕ್ಕಳೆಲ್ಲ ಫ್ರೆಂಡ್ಸ್ ಎಲ್ಲ ವಾಚ್ ಹಾಕ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವಾಗೆಲ್ಲ ಮುಂಗಾರು ಮಳೆ ಬಂದಿರೋ ಟೈಮು. ಸೊ ವಾಚ್ ಹಾಕ್ಕೊಳ್ಳೋಕೆ ಎಲ್ಲರೂ ಹಾಕ್ಕೊಳ್ತಾಯಿದ್ರು. ಸೊ ನಾನು ವಾಚ್ ತೊಗೊಂಡಿದ್ದೆ, ನನಗೂ ವಾಚ್ ಕೊಡಿಸಿದ್ರು. ಬಟ್ ಪ್ರಾಬ್ಲಮ್ ಏನಂದರೆ ನಾನು ನಂಬರ್ ಇರೋ ವಾಚ್ ತೊಗೊಂಡಿದ್ದೆ. ಟೈಮ್ ತೋರಿಸುತ್ತಲ್ವ, ಆ ಥರ ವಾಚ್ 1 2 3 ಬರೆದಿರೋದು ಅಥವಾ ನಂಬರ್ ಇಲ್ಲದೆ ಇರೋ ವಾಚ್ಗಳು ತೊಗೊಂಡಿರಲಿಲ್ಲ. ಡಿಜಿಟಲ್ ವಾಚ್ ತೊಗೊಂಡಿದ್ದೆ ನಾನು. ಮಾಮೂಲಿ ವಾಚಲ್ಲಿ ಟೈಮ್ ಎಷ್ಟು ನೋಡು ಅಂತ ಏನಾದ್ರು ಹೇಳಿದ್ರೆ ನಾನು ನೋಡೋಕ್ಕೆ ಬರ್ತಿರಲಿಲ್ಲ ನನಗೆ. ಸೊ ಇದು ಒಂದು ಪ್ರಾಬ್ಲಮ್ ಇರುತ್ತೆ ನೋಡಿ ತಲೆಯಲ್ಲಿ ಅಂತ. ನಮಸ್ತೆ. ಸ್ಕೂಲ್ ಫೋಬಿಯಾ, ಶಾಲೆ ನಾವಲ್ಲೇ. ಸೊ ಈ ಒಂದು ಪುಸ್ತಕದಿಂದ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ತಾರೆ ಜಮೀನ್ ಪರ್ ಎಷ್ಟು ಚೆನ್ನಾಗಿತ್ತಲ್ಲ ಚಾಪ್ಟರ್, ಎಷ್ಟು ವಿಷಯ ತಿಳ್ಕೊಂಡ್ವಿ. ಸೊ ಈಗ ಈ ಥರದ ಮಕ್ಕಳುಗಳ ಏನು ಕಾರಣಕ್ಕೆ ಈ ಥರ ಆಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಓಕೆ. ಸೊ ಈ ಕಲಿಕೆಯಲ್ಲಿ ಕಲಿಕಾ ತೊಂದರೆ ಅಂದರೆ ಏನು ಅಂತ ಹೇಳಿದ್ದಾರೆ. ಮಗುವಿನ ಕಲಿಕೆ ಎಂದಾಗ ಅದರಲ್ಲಿ ಹಲವು ಕೌಶಲ್ಯಗಳಿವೆ, ತುಂಬ ಸ್ಕಿಲ್ ಇದೆ. ಕಲಿಯೋದು ಒಂದೇ ಥರ ಅಲ್ಲ, ತುಂಬ ಸ್ಕಿಲ್ ಬೇಕು ಕಲಿಯೋಕ್ಕೆ. ಓದೋದು ಒಂದು, ಬರೆಯೋದು, ಕೇಳಿಸ್ಕೊಳ್ಳೋದು, ಅದನ್ನು ಗ್ರಹಿಸೋದು, ಮಾತಾಡೋದು, ಅರ್ಥ ಮಾಡ್ಕೊಳ್ಳೋದು, ಹೀಗೆ ಹಲವು ಹಂತಗಳಿದೆ. ಇದು ಬರೀ ಮಕ್ಕಳಿಗೆ ಅಲ್ಲ, ನಾವೆಲ್ಲ ಏನಾದರೂ ಕಲಿತಿದ್ದೀವಿ ಅಂದರೆ ಇಷ್ಟು ಆ್ಯಂಗಲಲ್ಲೂ ನೋಡಬೇಕು. ಓದಬೇಕು, ಬರಿಬೇಕು, ಕೇಳಿಸ್ಕೋಬೇಕು, ಅದನ್ನು ಮತ್ತೆ ನೀಟಾಗಿ ಗ್ರಹಿಸಬೇಕು, ನೆನಪಲ್ಲಿ ಇಟ್ಕೊಬೇಕು, ಅದನ್ನು ಮಾತಾಡಬೇಕು, ಅದು ಅರ್ಥ ಆಗೋ ಥರ ಅರ್ಥ ಮಾಡ್ಕೋಬೇಕು, ಹೇಗೆ ಬೇಕಾಗೋ ಅಲ್ಲ. ಇದಿಷ್ಟು ಇರುತ್ತೆ ಸ್ಕಿಲ್ ಒಂದು ಕಲಿಕೆಯಲ್ಲಿ. ಓಕೆ. ಹೀಗೆ ಹಲವು ಹಂತಗಳಿದೆ. ಕಲಿಕಾ ತೊಂದರೆ ಇರುವ ಮಗು ಕೌಶಲ್ಯಗಳಲ್ಲಿ ಯಾವುದಾದರೂ ಒಂದು ಅಥವಾ ಹೆಚ್ಚು ಕೌಶಲ್ಯಗಳಿಗೆ ತೊಂದರೆಯನ್ನು ಅನುಭವಿಸುತ್ತಿರುತ್ತದೆ. ಈ ಕೌಶಲ್ಯಗಳಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಕೌಶಲ್ಯದಲ್ಲಿ ತೊಂದರೆ ಇರುವುದಕ್ಕೆ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಅಂತ ಕರೀತಾರೆ. ಕೆಲವು ಮಕ್ಕಳಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಕೆಲವು ಮಕ್ಕಳಲ್ಲಿ ಎಲ್ಲವೂ ಪ್ರಾಬ್ಲಮ್ ಇರುತ್ತೆ. ಒಟ್ಟು 4 ಥರದ ಪ್ರಾಬ್ಲಮ್ಸ್ಗಳು ಬರುತ್ತಂತೆ. ನ್ಯೂನ್ಯತೆಗಳಲ್ಲಿ 4 ವಿಧ ಇದೆ. ನೀವು ಹೇಗೆ ಚೆಕ್ ಮಾಡಬೇಕು ಮಕ್ಕಳಲ್ಲಿ ಅಂತ. ಓಕೆ. ಮೊದಲನೇ ಪ್ರಾಬ್ಲಮ್ ಬಂದುಬಿಟ್ಟು ಡೈಲೆಕ್ಸಿಯಾ ಅಂತ ಹೇಳಿ. ಓಕೆ. ಡೈಲೆಕ್ಸಿಯಾ ಅಂತ ಹೇಳಿ ಒಂದು ಪ್ರಾಬ್ಲಮ್. ಡೈಲೆಕ್ಸಿಯಾ ಅಂತ ಅಂದರೆ ಇದರ ಕುರಿತು ಹೆಚ್ಚಿನವರು ಕೇಳಿರ್ತಾರೆ ನಾರ್ಮಲಿ, ಬಟ್ ಸೈಂಟಿಫಿಕಲಿ ವರ್ಡ್ ಗೊತ್ತಿರಲ್ಲ. ಅದೇನೆಂದರೆ ಮಕ್ಕಳು ಮೌಖಿಕ ಓದುವಿಕೆಯಲ್ಲಿ ತೊಂದರೆ ಇರುತ್ತೆ. ಅಂದರೆ ಹೇಳಕ್ಕೆ ಬರಲ್ಲ, ತೊದಲ್ತಾರೆ, ಮಾತಾಡೋಕ್ಕೆ ಬರಲ್ಲ. ಬರೀತೀನಿ ಆದರೆ ಓದೋಕ್ಕೆ ಬರಲ್ಲ, ಬರೀತೀನಿ ಬಾಯಲ್ಲಿ ಹೇಳಕ್ಕೆ ಬರಲ್ಲ. ತುಂಬ ಜನ ನನಗೆ ಮಾತಾಡೋಕ್ಕೆ ಬರಲ್ಲ, ನನಗೆ ನಮ್ಮ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಸುಮಾರು ಜನ ಇದ್ದಾರೆ, ಮ್ಯಾಮ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ನನಗೆ ಓದೋಕ್ಕೆ ಬರಲ್ಲ, ನಾನು ಬೇಕಾದ್ರೆ ನನ್ನ ಲೈಫಲ್ಲಿ ಆದಂಥ ಪರಿವರ್ತನೆನ ಬರ್ತ್ಕೊಡ್ತೀನಿ, ಮೆಸೇಜ್ ಟೈಪ್ ಮಾಡ್ತೀನಿ ಅಂತಾರೆ, ಚಾಟ್ ಬಾಕ್ಸಲ್ಲಿ ಹಾಕ್ತೀನಿ ಅಂತಾರೆ, ಶೇರ್ ಮಾಡಲ್ಲ ಅಂತಾರೆ. ಸೊ ಇವರಲ್ಲಿ ಈ ಪ್ರಾಬ್ಲಮ್ ಇರುತ್ತೆ ಅಂತ ನನಗೆ ಅರ್ಥ ಆಗಿದ್ದು. ಓಕೆ. ಮಕ್ಕಳಲ್ಲಿ ಈ ಪ್ರಾಬ್ಲಮ್ ಇರುತ್ತೆ. ಎರಡನೇದು ಡೈಸ್ಗ್ರಾಫಿಯಾ ಅಂತ. ಓಕೆ. ಡೈಲೆಕ್ಸಿಯಾ ಥರನೇ ಡೈಸ್ಗ್ರಾಫಿಯಾ ಅನ್ನೋದು ಒಂದು ಕಾಯಿಲೆ. ಇದೇನು ಅಂದರೆ ಮಕ್ಕಳಲ್ಲಿ ಚೆನ್ನಾಗಿ ಓದ್ತಾರೆ, ಪಟ ಓದ್ತಾರೆ, ಬಟ್ ಬರೆಯೋದ್ರಲ್ಲಿ ತೊಂದರೆ ಇರುತ್ತೆ. ಮಕ್ಕಳು ಪೆನ್ ಮತ್ತು ಪೆನ್ಸಿಲ್ ಇಟ್ಕೊಳ್ಳೋದ್ರಲ್ಲೂ ಕೂಡ ಡಿಫ್ರೆಂಟಾಗಿ ಇಟ್ಕೊತಾರೆ, ಎಲ್ಲರ ಥರ ಇಟ್ಕೊಳ್ಳಲ್ಲ. ಬರೆಯುವಾಗ ಗೆರೆಯಲ್ಲಿ ಬರೆಯೋಕ್ಕೆ ಕಷ್ಟಪಡ್ತಾರೆ. ಬರೆಯುವಾಗ ಸ್ಪೆಲ್ಲಿಂಗ್ಗಳನ್ನು, ಕಾಗುಣಿತ ಅಕ್ಷರಗಳನ್ನು ತಪ್ಪಾಗಿ ಬರೀತಾರೆ ನಾನೇ. ಓಕೆ. ಸೊ ಅಂದರೆ ಈಗ ತುಂಬ ಕೇರ್ಫುಲ್ಲಾಗಿ ಬರಿತೀನಿ ಆ್ಯಂಡ್ ನಾನು ಅದನ್ನು ಹೆಂಗೆ ಇಂಪ್ರೂವ್ ಮಾಡಿಕೊಂಡೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾನು ಎಲ್ಲರೂ ಇಟ್ಕೊಳ್ತಾರಲ್ಲ ಪೆನ್ಸಿಲ್, ಆ ಥರ ನಾನು ಇಟ್ಕೊಳ್ಳಲ್ಲ, ಇವತ್ತಿಗೂ ಇಟ್ಕೊಳ್ಳಲ್ಲ. ನಾನು 5 ಬೆರಳು ಸೇರಿಸಿ ಇಟ್ಕೊಳ್ತೀನಿ. ನಾನು ಬರೆಯೋದು ಹೀಗೇನೆ. ನಂಗೆ ಸುಮಾರು ಜನ ಟೀಚರ್ಸ್ ಲೈಕ್ ಹಿಂಗೆ ಇಟ್ಕೋ, 2 ಬೆರಳು ಮಧ್ಯದಲ್ಲಿ ಇಟ್ಕೋ ಅಂತ ನಂಗೆ ಚಿಕ್ಕದ್ರಿಂದ ಹೇಳ್ಕೊಟ್ರು. ನಾನು 5 ಬೆರಳು ಇಟ್ಕೊಂಡು ಬರ್ತೀನಿ. ಇವತ್ತಿಗೂ ನಾನು ಪೆನ್ನು ಪೆನ್ಸಿಲ್ ಎರಡೂ ಇಟ್ಕೊಳ್ಳೋದು ಹಾಗೇನೆ. ಇವ್ರು ಹೇಳಿದಾಗ ನಾನು ಚೆಕ್ ಮಾಡಿದೆ, ಹೌದಲ್ವಾ ನಾನು ಹೀಗೆ ಇಟ್ಕೋತೀನಿ ಅಂತ. ಸೊ ಎಲ್ಲರೂ ಥರ ಇಟ್ಕೊಳ್ಳಲ್ಲ ಇವರು. ಓಕೆ. ಹಾಗೆ ಬರೆಯೋದ್ರಲ್ಲಿ ತೊಂದರೆ ಇರುತ್ತೆ. ನನಗೂ ರೈಟಿಂಗ್ ಪ್ರಾಬ್ಲಮ್ ಇತ್ತು. ಸೊ ಆಮೇಲೆ ಗೆರೆ ಮೇಲೆ ಬರೆಯಲ್ಲ, 100% ಹೌದು. ಹ್ಯಾಂಡ್ ರೈಟಿಂಗ್ ತುಂಬ ಗಲೀಜಿರುತ್ತೆ, ನಂದು ಹಾಗೆ ಇತ್ತು. ಓಕೆ. ಟು ಬಿ ಫ್ರ್ಯಾಂಕ್, ನನಗದು
ಗೊತ್ತಿಲ್ಲ, ತುಂಬ ಪ್ರಾಕ್ಟೀಸ್ ಮಾಡ್ತಾ ಅಂದರೆ ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಏನು ಬರೆದಿದ್ಯಾ ಅರ್ಥನೇ ಆಗಲ್ಲ, ಈ ಥರ ಸ್ಕೂಲ್ಗಳಲ್ಲಿ ನಂಗೆ ಹೇಳಬೇಕಾದ್ರೆ ಅದನ್ನು ನಾನು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆವಾಗ ಅರ್ಥ ಮಾಡಿಕೊಂಡೆ. ಲೈಕ್ ಈ ಥರ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಆವಾಗ ನಾನು ಮನೆಯಲ್ಲಿ ಲೈನ್ ಮೇಲೆ ಬರೆಯೋದು ಪ್ರಾಕ್ಟೀಸ್ ಮಾಡೋದು, ಕಣ್ಮುಚ್ಕೊಂಡು ಬರೆಯೋದು. ಆಮೇಲೆ ಬರಿಬೇಕಾದ್ರೆ ಈಗ WHAT ವಾಟ್, WHAT ಇದೆಯಾ 4 ಅಕ್ಷರ ಅಂತ ನೋಡೋದು. ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 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 ಕಾನ್ಷಿಯಸ್ ಆಗಿ ಇಂಪ್ರೂವ್ ಮಾಡ್ಕೊಂಡು ಬಂದೆ. ನನಗೆ ಅವಾಗ ಯಾರೂ ಕೌನ್ಸಿಲಿಂಗ್ ಮಾಡಿರಲಿಲ್ಲ, ಏನೋ ಅಲಕ್ ಬುಲಕ್ಕಾಗಿ ಮಾಡಿಕೊಂಡೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು, ಹಾಗೆ ಲೈನ್ ಒಳಗಡೆ ಬರಿಬೇಕು ಅಂತ. ಚಿಕ್ಕ ಲೈನ್ ಒಳಗಡೆ ಬರೆಯೋದು, ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೆಯೋದು. ಪೆನ್ನ ಚೇಂಜ್ ಮಾಡಿದೆ ನಾನು. ಇವತ್ತಿಗೂ ನಂಗೆ ನೆನಪಿದೆ, ಸೆಲೋ ಗ್ರಿಪ್ಪರ್ ಅಂತ ಒಂದು ಪೆನ್ ಇತ್ತು. ಅದು ನಾನು ನನ್ನ ಫ್ರೆಂಡ್ ಇಬ್ಬರು ಅದನ್ನು ತೊಗೊಂಡು ಅದ್ರಲ್ಲಿ ಬರೆದ್ರೆ ಮಾತ್ರ ಚೆನ್ನಾಗಿ ಬರಿತೀವಿ ಅಂತ. ಸೊ ಆ ಥರ ಎಲ್ಲ ತುಂಬ ಚೇಂಜ್ ಮಾಡಿ ಬರೆದ್ವಿ. ಅದಾದಮೇಲೆ ಟು ಬಿ ಫ್ರ್ಯಾಂಕ್, ನನ್ನ ಕಾಲೇಜಲ್ಲಿ, ಸ್ಕೂಲ್ ತನಕ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಕಾಲೇಜಲ್ಲಿ PU ಅಲ್ಲಿ ನಮ್ಮ ಮ್ಯಾಜಿಕ್ ಏನಂದರೆ, ನಮ್ಮ ಟೀಚರ್ಸ್ಗಳು ನನ್ನ ಬುಕ್ನ ಡಿಕ್ಟೇಷನ್ ಮಾಡೋದಕ್ಕೆ ನನ್ನ ಬುಕ್ನ ಯೂಸ್ ಮಾಡ್ತಾಯಿದ್ರು. ಮತ್ತು ನನ್ನ ಬುಕ್ಕನ್ನ ಅವರು ತೊಗೊಂಡು ಬೇರೆ ಕ್ಲಾಸ್ಗಳಿಗೆ ನೋಟ್ಸ್ ಕೊಡೋಕ್ಕೆ ಕೊಡ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿದೆ. ತಪ್ಪಿಲ್ಲದೆ ಬರೆಯೋದನ್ನು, ಗಮನಿಸಿ ಬರೆಯೋದನ್ನು ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ. ಅದರ ಅರ್ಥ ಯಾವುದೂ ಕೂಡ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಇಲ್ಲ. ಓಕೆ, ಮಕ್ಕಳಲ್ಲಿ ನಾನು ಇವತ್ತಿಗೂ ನನ್ನ ಮಗನಿಗೆ, ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮಗ ಇಲ್ಲೇ ಇರೋದ್ರಿಂದ ಅವ್ನಿಗೆ ಹೇಳ್ತಾ ಇರ್ತೀನಿ ನಾನು ಏನೇನು ಫೇಸ್ ಮಾಡಿದ್ದೀನಿ. ಅವನು ಸ್ವಲ್ಪ ಹಾಗೆ ತುಂಬ ಫೇಸ್ ಮಾಡ್ತಾ ಇರ್ತಾನೆ. ನಾನು ಹೇಳ್ತಾ ಇರ್ತೀನಿ, ನೋಡು ನಮಗೆ ಗೊತ್ತಿಲ್ಲದೆ ಈ ಥರ ಆಗ್ತಿರುತ್ತೆ, ನಾನು ಹೆಂಗೆ ಇಂಪ್ರೂವ್ ಮಾಡಿಕೊಂಡೆ, ನಾನು ಹೆಂಗಿದ್ದೆ, ಈ ಥರ ಹೇಳ್ತೀನಿ. ನಂದು ಹಳೆ ಮಾರ್ಕ್ಸ್ ಕಾರ್ಡ್ ಇದ್ದಿದ್ದರೆ ನಿನಗೆ ನಾನು ಇನ್ಸ್ಪೈರ್ ಆಗ್ತಾ ಇದ್ದೆ ಅಂತ. ಓಕೆ, ಅಷ್ಟು ಒಳ್ಳೆ ಸ್ಕೋರ್ ಮಾಡ್ತಾಯಿದ್ದೆ ನಾನು. ಅಂದರೆ ಫಸ್ಟು 0 ಬಂದು ಆಮೇಲೆ ನಂಬರ್ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದೆ ನಾನು ಬಿಗಿನಿಂಗ್ ಪ್ರೈಮರಿಯಲ್ಲಿ. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇರುತ್ತೆ ನನಗೆ. ಎಷ್ಟು ಅಂದರೆ ಇವತ್ತು ನಾನು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ, ಬಟ್ ಸ್ಕೂಲಲ್ಲಿ ತುಂಬ ಅವಮಾನ ಆಗ್ತಿತ್ತು. ಆ ಸ್ಕೂಲ್ ನಂಗೆ ಚೇಂಜ್ ಮಾಡಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ಎಷ್ಟು ಅಳ್ತಾ ಇದ್ದೆ ಅಂದರೆ, ನಂಗೆ ಈಗ ಗೊತ್ತಾಗ್ತಿರೋದೇನೆಂದರೆ, ನಾನು ಮೊದಲು ಸ್ಕೂಲಲ್ಲಿ ಹೋಗ್ತಿದ್ದೆ, ಆ ಸ್ಕೂಲಿಗೆ ನಾನು ಹೋಗೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆ ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ನಂಗೆ ಹೊಟ್ಟೆ ನೋವು ಬಂದುಬಿಡ್ತಾಯಿತ್ತು. ಸ್ಕೂಲ್ ಒಳಗಡೆ ಹೋಗಬೇಕು ಅಂದ್ರೆ ನಂಗೆ ಭಯ. ಒಂಥರ ನನ್ನ ಪ್ರಕಾರ ಈ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾನು 5th ತನಕ ಅಲ್ಲಿ ಓದಿದೆ. 5th ತನಕ ಓದಿದೆ. 5th ತನಕನೂ ನಾನು ಒಂಥರ ಉಸಿರು ಕಟ್ಟಿ ಓದಿದ್ದೀನಿ, ಅಷ್ಟು ಬೇಜಾರಾಗ್ತಾಯಿತ್ತು. ನನಗೆ ಅದನ್ನು ಇವತ್ತು ನೆನೆಸ್ಕೊಂಡ್ರೂ ಹೌದಲ್ವಾ ಅನಿಸುತ್ತೆ. ನಾನು ಸ್ಕೂಲ್ ಚೇಂಜ್ ಮಾಡಿದ್ಮೇಲೆ ಅಲ್ಲಿ ನನಗೆ ಅಂದರೆ ಅವ್ರು ತೋರಿಸಿದಂಥ ಒಂದು ಸ್ವಲ್ಪ ಬೇರೆ, ನಂಗೆ ಅಲ್ಲಿ ಸಿಕ್ಕಿದಂಥ ಟೀಚರ್ಗಳು ಹಾಗೆ ಇದ್ದರು. ಲೈಕ್ ಮಂಜುಳಾ ಮ್ಯಾಮ್ ಅಂತ ನಂಗೆ ಫಸ್ಟ್ ಇನ್ಸ್ಪೈರ್ ಆಗಿದ್ದು. ಅವರು ನಾರ್ಮಲಿ ಬೈಯೋದು ಓಕೆ, ಬಟ್ ಒಂದು ಒಳ್ಳೆ ವಿಚಾರನ ಫೈಂಡ್ ಮಾಡಿ ನಿಮ್ಮಲ್ಲಿರೋ ಕ್ವಾಲಿಟಿ ಇದು ಅಂತ ಹೇಳಿದಾಗ ನಮಗೊಂದು ಇನ್ಸ್ಪೈರ್ ಆಗ್ತಾಯಿತ್ತು. ಎಸ್, ನನ್ನಲ್ಲೂ ಏನೋ ಇದೆ ಅಂತ. ಆ ಥರ ನನಗೆ ಬೇರೆ ಸ್ಕೂಲ್, ಮಾರಲ್ ಎಜುಕೇಷನ್ ಸೆಂಟರ್ ಅಂತ MEC ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ಬಂದಮೇಲೆ ನಾನು ಒಂಥರ ಬೇರೆ ಥರನೇ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಓಕೆ, ಅದಕ್ಕೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ಕ್ರಿಯೇಟ್ ಮಾಡಿಕೊಡ್ಬೇಕಾಗಿರೋದು ಟೀಚರ್ಸ್ ಆ್ಯಂಡ್ ಪೇರೆಂಟ್ಸು. ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ಸೆಲ್ಫ್ ಬರುತ್ತೆ, ನಾನು ಓದ್ತಾ ಇಲ್ಲ, ನಾನು ಅವಮಾನ ಫೇಸ್ ಮಾಡ್ತಾ ಇದ್ದೀನಿ, ಬ್ರೇಕ್ ಮಾಡ್ತೀನಿ, ನಾನು ಈ ಸಲ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಕೆಲವು ಮಕ್ಕಳೇ ಅಂದ್ಕೊಳ್ತಾರೆ. ಎಲ್ಲನೂ ಚಾನ್ಸಸ್ ಇರುತ್ತೆ, ಬಟ್ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟು ಇನ್ನೂ ಒಂದು ಪ್ರಾಬ್ಲಮ್ ಏನಂದರೆ ಡೈಲೆಕ್ಸಿಯಾ ಅಂತ ಹೇಳಿ ಒಂದು ಪ್ರಾಬ್ಲಮ್. ಓಕೆ, ಸೊ ಇದೇನು ಅಂದರೆ ಡೈಸ್ಕ್ಯಾಸುಲಿಯಾ ಅನ್ನೋದು ಒಂದು ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಏನಂದರೆ ಮ್ಯಾಥ್ಸಲ್ಲಿ ವೀಕ್ ಇರ್ತಾರೆ ಇಂಥ ಮಕ್ಕಳು. ಪ್ಲಸ್ಸು ಮೈನಸ್ಸು ಇಂಟು ಡಿವಿಷನ್ ಮಾಡೋಕ್ಕೆ ಬರಲ್ಲ. ಓಕೆ, ಅದರಲ್ಲಿ ತೊಂದರೆ ಫೇಸ್ ಮಾಡ್ತಿರ್ತಾರೆ. ಇವ್ರಿಗೆ ಟೈಮ್ ನೋಡೋಕ್ಕೆ ಬರಲ್ಲ, ಆಮೇಲೆ ಕಿಲೋಮೀಟರ್ಸ್ ಗೊತ್ತಾಗಲ್ಲ, ಮ್ಯಾಥ್ಸ್ ಏನು ಕೊಡುತ್ತೆ ಅದ್ರಲ್ಲಿ ನೋಡೋಕ್ಕೆ ಗೊತ್ತಾಗಲ್ಲ ಇವ್ರಿಗೆ. ಈ ಪ್ರಾಬ್ಲಮ್ಮು ನನಗಿತ್ತು. ಯಾಕಂದರೆ ನನ್ನ ಸ್ಕೂಲ್ ಮುಗಿಯೋ ತನಕನೂ ನನಗೆ ಗಡಿಯಾರದಲ್ಲಿ ಟೈಮ್ ನೋಡೋಕ್ಕೆ ಬರ್ತಿರಲಿಲ್ಲ. 10th ಸ್ಟ್ಯಾಂಡರ್ಡಲ್ಲಿ ಮಕ್ಕಳೆಲ್ಲ, ಫ್ರೆಂಡ್ಸ್ ಎಲ್ಲ ವಾಚ್ ಹಾಕ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವಾಗೆಲ್ಲ ಮುಂಗಾರು ಮಳೆ ಬಂದಿರೋ ಟೈಮು. ಸೊ ವಾಚ್ ಹಾಕ್ಕೊಳ್ಳೋಕೆ ಎಲ್ಲರೂ ಹಾಕ್ಕೊಳ್ತಾಯಿದ್ರು. ಸೊ ನಾನು ವಾಚ್ ತೊಗೊಂಡಿದ್ದೆ, ನನಗೂ ವಾಚ್ ಕೊಡಿಸಿದ್ರು. ಬಟ್ ಪ್ರಾಬ್ಲಮ್ ಏನಂದರೆ, ನಾನು ನಂಬರ್ ಇರೋ ವಾಚ್ ತೊಗೊಂಡಿದ್ದೆ. ಟೈಮ್ ತೋರಿಸುತ್ತಲ್ವ, ಆ ಥರ ವಾಚ್ 1 2 3 ಬರ್ದಿರೋದು ಅಥವಾ ನಂಬರ್ ಇಲ್ಲದೆ ಇರೋ ವಾಚ್ಗಳು ತೊಗೊಂಡಿರಲಿಲ್ಲ. ಡಿಜಿಟಲ್ ವಾಚ್ ತೊಗೊಂಡಿದ್ದೆ ನಾನು. ಮಾಮೂಲಿ ವಾಚಲ್ಲಿ ಟೈಮ್ ಎಷ್ಟು ನೋಡು ಅಂತ ಏನಾದ್ರು ಹೇಳಿದ್ರೆ ನಾನು ನೋಡೋಕ್ಕೆ ಬರ್ತಿರಲಿಲ್ಲ ನನಗೆ. ಸೊ ಇದು ಒಂದು ಪ್ರಾಬ್ಲಮ್ ಇರುತ್ತೆ ನೋಡಿ ತಲೆಯಲ್ಲಿ ಅಂತ. ಓಕೆ, ಆಮೇಲೆ ಇಂಪ್ರೂವ್ ಆಗಿದ್ದು ಅಮ್ಮ ಹತ್ರ ಹೇಳಿಸ್ಕೊಂಡು. ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಡೈಸ್ಪ್ರಾಕ್ಸಿಯಾ ಅನ್ನೋದು ಇನ್ನೊಂದು ಪ್ರಾಬ್ಲಮ್ಮು. ಇದು ಹೇಗೆ ಅಂತಂದರೆ, ಚೆನ್ನಾಗಿದೆ ಇದು. ಅಂದರೆ
ಶೂ ಲೇಸ್ ಕಟ್ಟಕ್ಕೆ ಬರಲ್ಲ, ಎಡಗಡೆ ಕಾಲು ಲೆಫ್ಟ್ ಏನು ಶೂ ಯಾವುದು, ರೈಟ್ ಶೂ ಯಾವುದು ಅಂತ ಗೊತ್ತಾಗಲ್ಲ, ಈ ಥರ ಬಟನ್ಸ್ ಮೇಲ್ಮೇಲೆ ಹಾಕ್ಕೊಳ್ಳೋದು, ಈ ಥರ ಸಿಚುಯೇಷನ್ಸ್ ರಿಪೀಟೆಡ್ಲಿ ಫೇಸ್ ಮಾಡ್ತಿದ್ದಾರೆ ಅಂದರೆ ಅವರಲ್ಲಿ ಈ ಥರದ ಒಂದು ಪ್ರಾಬ್ಲಮ್ ಇದೆ ಅಂತ. ಈ 4 ಕಲಿಕಾ ವಿಧಾನಗಳು, ಈ 4 ರೀತಿಯಲ್ಲಿ ಕಲಿಬೇಕು. ನಾವು ಏನಾದರೂ ಕಲಿಬೇಕು ಅಂದರೆ ಈ 4ರಲ್ಲಿ ಯಾವುದಾದ್ರೂ ಒಂದು ವೀಕ್ ಇದ್ದರೂ ಕೂಡ ಅದ್ರ ರಿಲೇಟೆಡ್ ಅವ್ರು ವೀಕ್ ಇರ್ತಾರೆ. ಕೆಲವು ಮಕ್ಕಳಿಗೆ 4 ವೀಕ್ ಇರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಮಗುವಿನ ಮೆದುಳಲ್ಲಿ ಮೇಲ್ಮೈಯಲ್ಲಿನ ಒಂದು ಸೂಕ್ಷ್ಮವಾದ ಹಾನಿಯಿಂದ ಕಲಿಕಾ ತೊಂದರೆ ಉದ್ಭವ ಆಗುತ್ತೆ. ಮೆದುಳಿನ ಮಾಹಿತಿ ಪ್ರಕ್ರಿಯೆ ಜೋಡಣೆ ಅಂದರೆ ಇನ್ಫಾರ್ಮೇಷನ್ ಪ್ರೋಗ್ರೆಸಿವ್ ಸರ್ಕ್ಯೂಟ್ ಅಂತ ಏನಿದೆ ಅದು ಅದರ ತೊಂದರೆಯಿಂದಾಗಿ ಮಗುವಿನಲ್ಲಿ ನ್ಯೂನ್ಯತೆ ಕಂಡುಬರುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮಕ್ಕಳು ಹೇಗೆ ಗ್ರಹಿಸ್ತಾರೆ ಅಂದರೆ ಪಿನ ಕ್ಯೂ ಥರ, ಬಿನ ಡಿ ಥರ, ಡಬ್ಲ್ಯೂನ ಎಮ್ ಥರ ಗ್ರಹಿಸ್ತಾರೆ. ಓಕೆ, ಅಫ್ಕೋರ್ಸ್ ಇದು ನನ್ನ ಮಗನೂ ಮಾಡ್ತಾನೆ. ಈಗ ನನಗೆ ಅದನ್ನು ನೋಡ್ಕೊಂಡ್ಮೇಲೆ ಅನಿಸಿದೆ, ಅವನಲ್ಲಿ ಈ ಚಾಲೆಂಜ್ ಇದೆ, ಹಾಗಾದರೆ ಉಲ್ಟಾ ಬರೀತಾರೆ ಅಂತ. ಸೊ ಅವನಿಗೆ ನಾನು ಅದಕ್ಕೆ ತಕ್ಕಂತೆ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಪಿ ಬರಿಬೇಕಾದ್ರೆ ಅದನ್ನು ಹೆಂಗೆ ನೆನ್ಪಿಟ್ಕೊಬೇಕು, ಕ್ಯೂ ಕೆಲವೊಂದು ಟೈಮ್ ಪುಟ್ ಮಕ್ಳಿಗೆ ಆಗುತ್ತೆ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಹೋಗ್ತಾ ಕೂಡ ನಾವು ಪಿನ ಕ್ಯೂ ಥರ, ಕ್ಯೂನ ಪಿ ಥರ ಬರೆದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಈ ನ್ಯೂನ್ಯತೆಗೆ ಚಿಕಿತ್ಸೆ ಇಲ್ಲ. ಆದರೆ ಮೊದಲೇ ಹೇಳಿದಂತೆ ಈ ಮಕ್ಕಳು ಬಹಳ ಚುರುಕಾಗಿರ್ತಾರೆ, ಶ್ರೇಷ್ಠ ಗುಣವನ್ನು ಹೊಂದಿರ್ತಾರೆ, ಉನ್ನತ ಸಾಧಕರು ಖಂಡಿತ ಆಗ್ತಾರೆ ಅಂತ ತಜ್ಞರು ಹೇಳ್ತಾರಂತೆ. ಈ ಥರ ಯಾರು ಇರ್ತಾರಲ್ಲ ಅವ್ರು ಯಾವಾಗಲೂ ಕೂಡ ಕ್ರಿಯೇಟಿವ್ ಆಗಿರ್ತಾರೆ. ಎಲ್ಲರ ಥರ ಅವ್ರು ಬರೆಯಲ್ಲ, ಎಲ್ಲರ ಥರ ಅವ್ರು ಯೋಚನೆ ಮಾಡಲ್ಲ, ಖಂಡಿತ ಉತ್ತಮ ಸಾಧಕರಾಗ್ತಾರೆ ಅನ್ನೋದು ರಿಸರ್ಚ್ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಈ ಥರದ ಪ್ರಾಬ್ಲಮ್ಮು ನಮ್ಮ ದೇಶದ ಶಾಲಾ ಮಕ್ಕಳಲ್ಲಿ 10% 12 ಮಕ್ಕಳಿಗೆ ಈ ನ್ಯೂನ್ಯತೆ ಇದೆ, ಈ ಥರ ಪ್ರಾಬ್ಲಮ್ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ ಅದನ್ನು ಗುರುತಿಸಿ ಅದನ್ನು ರೈಟ್ ಟ್ರ್ಯಾಕ್ಗೆ ಕರ್ಕೊಂಡೋಗಿ ಅವ್ರನ್ನ ಒಂದು ಒಳ್ಳೆ ರೀತಿ ಡೆವಲಪ್ ಮಾಡಿ ಅವರ ಸ್ಕಿಲ್ ಇಂಪ್ರೂವ್ ಮಾಡಿ ಅವರನ್ನು ಸಾಧಕರು ಮಾಡೋದರಲ್ಲಿ ನಮ್ಮ ಸಮಾಜ, ನಮ್ಮ ಶಿಕ್ಷಣ ಪದ್ಧತಿ ಎಡುತ್ತಾ ಇದೆ. ಟೀಚರ್ಸ್ಗೂ ಗೊತ್ತಿಲ್ಲ, ಪೇರೆಂಟ್ಸ್ಗೂ ಗೊತ್ತಿಲ್ಲ. ಸೊ ದಟ್ ಮಕ್ಕಳ ಲೈಫ್ ಹಾಳಾಗ್ತಾ ಇದೆ. ಬಟ್ ನಮ್ಮ ದೇಶದಲ್ಲಿ 10 to 12% ಮಕ್ಕಳಿಗೆ ಈ ಪ್ರಾಬ್ಲಮ್ ಇದೆ. ಓಕೆ, ಸೊ ಇದು ಅಂದರೆ ಪ್ರತಿ ಶಾಲೆಯಲ್ಲೂ 10 to 12% ಈ ಥರ ಮಕ್ಕಳು ಇದ್ದೇ ಇರ್ತಾರೆ. ಆದರೆ ಅವರನ್ನು ನಾವು ಬೇರೆ ಥರನೇ ಟ್ರೀಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಡಾಕ್ಟರ್ ಭಂಡಾರಿ ಅವರು ಹೇಳ್ತಿದ್ದಾರೆ. ಕಲಿಕಾ ನ್ಯೂನ್ಯತೆ ಇರೋದನ್ನು ಹೆಂಗೆ ಗುರುತಿಸಬೇಕು ನನ್ನ ಮಗನಲ್ಲಿ ಅಥವಾ ನನ್ನ ಮಕ್ಕಳಲ್ಲಿ ಅಂತ ನೀವು ಕೇಳೋದಾದರೆ, ಒಂದು ಮಗುವಲ್ಲಿ ಇರುವ ಸಾಮರ್ಥ್ಯಕ್ಕೆ ತಕ್ಕ ಪ್ರತಿಫಲವನ್ನು ಪರಿಶ್ರಮದ ನಂತರ ಪಡೆಯದೇ ಇದ್ದಾಗ ಆ ಮಗು ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ, ಸ್ಪೆಷಲ್ ಲರ್ನಿಂಗ್ ಡಿಸಬಿಲಿಟಿ ಹೊಂದಿದೆ ಅಂತ ಸಂಶಯ ಬರುತ್ತೆ. ಈ ನಿರ್ದಿಷ್ಟ ಕಲಿಕಾ ನ್ಯೂನ್ಯತೆ ಇರುವ ಮಕ್ಕಳಿಗೆ ಕೆಳಗಿನ ಯಾವುದಾದ್ರೂ ಒಂದು ಲಕ್ಷಣಗಳು ಹೆಚ್ಚು ಇರುತ್ತೆ. ಆ ಲಕ್ಷಣಗಳು ಯಾವುದು? ಮಗು ಅಕ್ಷರ ಕಲಿಯುವುದು, ಪ್ರಾಸ ಪದಗಳನ್ನು ಕಲಿಯುವುದು, ಶಬ್ದಗಳ ಧ್ವನಿಯಿಂದ ಪದಗಳನ್ನು ಕಲಿತುಕೊಳ್ಳುವಂತಹ ಪ್ರಕ್ರಿಯೆ ಕಲಿಯೋದಿಲ್ಲ. ಇವಾಗೆಲ್ಲ ಏನಕ್ಕೆ ಫೋನಿಕ್ ಸೌಂಡ್ A ಫಾರ್ ಆ್ಯಪಲ್, ಅ, ಬಿ ಫಾರ್ ಬಾಲ್, ಬ ಅಂತ ಯಾಕೆ ಹೇಳ್ಕೊಡ್ತಾರೆ ಅಂದರೆ ಅ ಅಂದರೆ ಎ, ಬ ಅಂದರೆ ಬಿ, ಕ ಅಂದರೆ ಸಿ, ಈ ಥರ ವರ್ಡ್ಸಿಂದ ಕ್ಯಾಚ್ ಮಾಡೋದನ್ನು ಹೇಳ್ಕೊಡ್ತಿದ್ದಾರೆ ಫೋನಿಕ್ ಸೌಂಡ್. ಓಕೆ, ಮಕ್ಕಳುಗಳಿಗೆ. ಸೊ ಅಕ್ಷರಗಳನ್ನು ನೋಡಿ ಗುರ್ತಿಸೋದು. ಪ್ರಾಸಪದಗಳು ಅಂದರೆ ಈಗ ರೇಮ್ಸ್ ಎಲ್ಲ ಏನಕ್ಕೆ ಮಾಡಿಸ್ತಾರೆ, ಏನು ಟ್ವಿಂಕಲ್ ಟ್ವಿಂಕಲ್ ಡಬಲ್ ಬರುತ್ತೆ. ಈಗ 1 2 ಲಿಟಲ್ ಹ್ಯಾಂಡ್ಸ್, ಕ್ಲ್ಯಾಪ್ ಕ್ಲ್ಯಾಪ್ ಕ್ಲ್ಯಾಪ್, 2 ಲಿಟಲ್ ಲೆಗ್ಸ್, ಟ್ಯಾಪ್ ಟ್ಯಾಪ್ ಟ್ಯಾಪ್, ಈ ಥರ ಯಾಕೆ ರಿಪೀಟೆಡ್ಲಿ ಆ ಥರದ್ದು ಹೇಳ್ಕೊಡ್ತಾರೆ ಅಂದರೆ ಆ ಪದಗಳ ಉಚ್ಚಾರಣೆ ಕಲಿತಾರೆ ಅಂತ. ಕೆಲವು ಮಕ್ಳಿಗೆ ಅದು ಹೇಳಕ್ಕೆ ಬರಲ್ಲ. ಓಕೆ, ಅದರಲ್ಲಿ ನೋಡ್ಕೋಬೋದು. ಶಬ್ದದಿಂದ ಅ ಅಂದ ತಕ್ಷಣ ಎ, ಭ ಅಂದ ತಕ್ಷಣ ಬಿ, ಇದನ್ನು ಕಂಡುಹಿಡಿತಾರ ಅಂತ. ಇದನ್ನು ಕಂಡುಹಿಡಿಯೋಕ್ಕೆ ಕಷ್ಟ ಆಗ್ತದೆ ಮಕ್ಕಳಲ್ಲಿ ಅಂದರೆ ಓಕೆ ಅವರಲ್ಲಿ ಲರ್ನಿಂಗ್ ಕೊರತೆ ಇದೆ, ಅಂದರೆ ಯಾವುದೋ ಒಂದು ನ್ಯೂನ್ಯತೆ ಇದೆ ಅಂತ. ಪುಸ್ತಕದಲ್ಲಿ ಪದಗಳನ್ನು ಓದುವಾಗ ಹಲವಾರು ತಪ್ಪುಗಳನ್ನು ಮಾಡಬಹುದು. ಓದೋದನ್ನೇ ಮತ್ತೆ ಓದೋದು, ಮತ್ತು ಓದಿನ ನಡುವೆ ನಿಲ್ಲಿಸ್ಬಿಡೋದು. ಓದ್ತಾ ಇರ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ, ಓದ್ತಾ ಇರ್ತಾರೆ, ಏನು ಪದೇ ತಪ್ಪು ಮಾಡ್ತಾ ಇರ್ತಾರೆ. ಅಲ್ಲೇನೋ ಇರುತ್ತೆ, ಇವರೇನೋ ಓದ್ತಾ ಇರ್ತಾರೆ. ಈ ಥರ ಮಾಡ್ತಿದ್ದಾರೆ ಅಂದರೆ ಇವರಿಗೆ ಲರ್ನಿಂಗ್ ಇಶ್ಯೂಸ್ ಇದೆ. ಓಕೆ, ಓದಿನ ವಿಷಯಗಳನ್ನು ಸರಿಯಾಗಿ ಗ್ರಹಿಸಲು ಸಾಧ್ಯವಾಗಲ್ಲ. ಓದಿರ್ತಾರೆ, ಕೇಳಿಸ್ಕೊಂಡಿರ್ತಾರೆ, ಬಟ್ ಅದನ್ನು ಹೇಗೆ ಹೇಳಿರ್ತಾರೆ ಟೀಚರ್ ಅದೇ ಥರನೇ ಇವ್ರ ತಲೆಯಲ್ಲಿ ಕೂರಿಸ್ಕೊಳ್ಳೋಕ್ಕೆ ಆಗಲ್ಲ. ಆ ಚಾಲೆಂಜಸ್ ಇದೆ ಅಂದರೆ ಇವರು ಖಂಡಿತ ಏನೋ ಒಂದು ಚಾಲೆಂಜ್ ಫೇಸ್ ಮಾಡ್ತಾ ಇದ್ದಾರೆ. ಬರೆಯುವಾಗ ಕಾಗುಣಿತಾಕ್ಷರದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಅಪ್ಪಗೆ ಅಪ್ಪ, ಅಮ್ಮಗೆ ಅಮ್ಮ, ನನಗೆ ಬರಿತಾ ಇದ್ದಿದ್ದು. ಸೊ ಕಾಗುಣಿತ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಸೊ ಮಾಡ್ತಾ ಇದ್ದಾರೆ ಅಂದರೆ ಇವರಲ್ಲಿ ರೈಟಿಂಗಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ. ಮಗುವಿನ ಕೈ ಬರಹದ ಅಡ್ಡಾದಿಡ್ಡಿ ಆಗೋದು, ಅಂದರೆ ಹ್ಯಾಂಡ್ ರೈಟಿಂಗ್ ಸರಿ ಇರೋದಿಲ್ಲ, ಪೆನ್ಸಿಲ್ ಹಿಡಿಯೋಕೆ ಸರಿಯಾಗಿ ಬರ್ತಿರಲ್ಲ. ಸೊ ದಟ್ ಇವ್ರಿಗೆ
ಎಗೇನ್ ಲರ್ನಿಂಗ್ ನ್ಯೂನ್ಯತೆ ಇದೆ. ನನ್ನ ಅನಿಸಿಕೆಗಳನ್ನು ಬರಹದ ಮೂಲಕ ಪ್ರಕಟಿಸುವಾಗ ನಾನು ಕೆಲವೊಂದು ಟೈಮ್ ಬರೀತಾರೆ, ಅವ್ರು ಅಂತಾರೆ ನನ್ನ ತಲೆಯಲ್ಲಿ ಎಲ್ಲ ಇದೆ ಬರೆಯೋಕ್ಕೆ ಬರಲ್ಲ ಅಂತಾರೆ. ಸೊ ಅಂದರೆ ಎಷ್ಟೊಂದಿದೆ ಬರೆಯೋಕ್ಕೆ ಬರಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಂದಾಗ ಅದು ಒಂದು ಪ್ರಾಬ್ಲಮ್ಮು. ಬರೀತೀನಿ ಆದರೆ ಹೇಳಕ್ಕೆ ಬರಲ್ಲ ಅಂದರೆ ಅದು ಪ್ರಾಬ್ಲಮ್ಮು. ಭಾಷಾ ಕಲಿಕೆಯಲ್ಲಿ ನಿಧಾನ, ಅಂದರೆ ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿ ಸ್ಲೋ. ಏನಾದರೂ ಹೇಳಿದ್ರೆ ಅದನ್ನು ಬೇಗ ಕಲಿಯಲ್ಲ, ಅಥವಾ ಭಾಷಾ ಬಳಕೆ ಮಾಡು ಅಂತಂದರೆ ವಾಕ್ಯ ಮಾಡಿ ಹೇಳಲ್ಲ. ಆ ಥರ ಆಗ್ತಾ ಇದೆ ಅಂತಂದರೆ ಓಕೆ, ಇವ್ರಿಗೆ ಲರ್ನಿಂಗ್ ಇಶ್ಯೂ ಇದೆ. ಪದಗಳನ್ನು ಧ್ವನಿ ಉಚ್ಚಾರದಿಂದ ಕಲಿಯುವುದರಲ್ಲಿ ಕಷ್ಟಪಡುವುದು ಕೂಡ ಒಂದು, ಅಂದರೆ ಉಚ್ಚಾರ ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಓಕೆ, ಸೊ ಆ ಥರ ಇದೆ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾ ಇರೋಲ್ಲ, ಅಂದರೆ ದನನ ಧನ ಅನ್ನೋದು, ದನ ಧನ, ಫಲ ಫಲ, ಈ ಥರ ಏನು ಬರುತ್ತೆ ಅದು ಕೆಲವು ಗೊತ್ತಾಗ್ತಾ ಇರೋದಿಲ್ಲ. ಸೀರಿಯಸ್ಲಿ ಹೇಳ್ತೇನೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯಾವಾಗ ಇವತ್ತು ನೋಡಿ ಬುಕ್ಕನ್ನ ಇಷ್ಟು ಚೆನ್ನಾಗಿ ಓದ್ತೀನಿ, ಬುಕ್ಕನ್ನ ಬರೀತಾ ಇದ್ದೀನಿ, ಆಲ್ಮೋಸ್ಟ್ ನನ್ನ ಫ್ರೆಂಡ್ ಹೇಳ್ತಿರ್ತಾಳೆ, ನನ್ನ ಕ್ಲೋಸ್ ಫ್ರೆಂಡು, ಎಲ್ಲ ಹೋಮ್ವರ್ಕ್ ನನ್ನ ಹತ್ರ ಬರ್ಸ್ಕೊಳ್ತಾ ಇದ್ದೆ, ಈಗ ನೀನೇ ಬುಕ್ಗಳು ಬರೆಯೋಂಗಾಗಿದೆಯಾ, ಆಮೇಲೆ ಓದ್ತಾ ಇರಲಿಲ್ಲ ನೀನು, ನನ್ನ ಹತ್ರ ಓದಿಸ್ಕೊಂಡು ಹೇಳು ನಾನು ಕೇಳಿಸ್ಕೊಳ್ತೀನಿ, ಎಕ್ಸಾಮಲ್ಲಿ ಬರಿತೀನಿ ಅಂತ ಇದ್ದೆ, ಈಗ ಎಷ್ಟು ಬುಕ್ಸ್ ಓದ್ತಾ ಇದೆಯಾ ಅಂತ. ನನಗೆ ಪ್ರೊನೌನ್ಸ್ ರಿಲೇಟೆಡ್ ಸುಮಾರು ವಿಚಾರಗಳು ನಂಗೆ ಗೊತ್ತಾಗಿದ್ದು ನಾನು ನಾಟಕಗಳಿಗೆ ಸೇರಿದಾಗ, ಡ್ರಾಮಾಗೆ ಸೇರಿದಾಗ, ಅಲ್ಲಿ ಉಚ್ಚಾರಣೆ ಪ್ರೊನೌನ್ಸ್ ಹೆಂಗೆ ಮಾಡಬೇಕು, ಆ್ಯಕ್ಸೆಂಟ್ ಹೆಂಗೆ ಯೂಸ್ ಮಾಡಬೇಕು, ಅಲ್ಲಿ ನಾನು ಕಲಿತೆ. ಅಂದರೆ ಒಂದೇ ಕನ್ನಡ ಭಾಷೆಯಲ್ಲೂ ಈ ಭಾಷೆ, ದೇಶ, ಈ ಥರದ್ದೆಲ್ಲ ಹೆಂಗೆ, ಈಗ ಭಾರತ ಅಂತೀವಿ, ಭಾರತ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಟೈಮು ಅವಳ ಅಂತೀವಿ, ಹವಳ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಇದು ನಾನು ಓದಬೇಕಾದ್ರೆ ಕಲ್ತಿಲ್ಲ, ಆದರೆ ಡ್ರಾಮಾಗಳಲ್ಲಿ ಕಲಿತೆ. ಡ್ರಾಮಾದಲ್ಲಿ ಪದ ಉಚ್ಚಾರಣೆ ಬಗ್ಗೆ ಹೇಳ್ಕೊಡ್ತಾಯಿದ್ರು. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದರೆ, ಮಕ್ಕಳುಗಳಿಗೆ ಇವಾಗೆಲ್ಲ ಪಬ್ಲಿಕ್ ಸ್ಪೀಕಿಂಗ್ ಅಂತ ಅದಕ್ಕೆ ಬಂದಿರೋದು, ಆಯಿತಾ. ಸೊ ಡ್ರಾಮಾಗಳಿಗೆ ಹಾಕಿ, ಹಾಡು ಸಂಗೀತಗಳಿಗೆ ಹಾಕಿ, ಆವಾಗ ಲರ್ನಿಂಗ್ ಚೆನ್ನಾಗಿ ಬರುತ್ತೆ. ಆ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಯಲ್ಲಿ ಇಟ್ಸ್ಕೊಳ್ಳಿ. ಸೊ ಮಕ್ಳಿಗೆ ಬೇಗ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ಅವೆಲ್ಲ ಯೋಗ ತುಂಬ ಬೆನಿಫಿಟ್ ಆಗುತ್ತೆ. ಸಂಸ್ಕೃತ ಪದಗಳನ್ನು ಹೇಳಿಸೋದ್ರಿಂದ ನಾಲ್ಗೆ ಚೆನ್ನಾಗಿ ಹೊರಳುತ್ತೆ. ಮಂತ್ರಗಳನ್ನು, ಭಜನೆಗಳನ್ನು ಮಾಡಿಸೋದ್ರಿಂದ, ಹಾಡುಗಳನ್ನು ಹಾಡಿಸೋದ್ರಿಂದ ನಾಲ್ಗೆ ಚೆನ್ನಾಗಿ ಬೇಗ ಟಂಗ್ ಟ್ವಿಸ್ಟರ್ ಅಂತೀವಲ್ಲ, ಹಂಗೆ ಚೆನ್ನಾಗಾಗತ್ತೆ. ಓಕೆ, ಸೊ ಇದು ಬೇರೆ ವಯಸ್ಸಿನ ಮಕ್ಕಳಿಗೆ ಅರ್ಥ ಆಗೋದು ನಮಗೆ ಅರ್ಥ ಆಗದೆ ನಮ್ಮನ್ನು ವ್ಯಂಗ್ಯ ಮಾಡ್ತಾರೆ. ಓಕೆ, ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ. ಸೊ ಇವೆಲ್ಲನೂ ಇರುತ್ತೆ. ಗಣಿತದ ಪ್ರಾಬ್ಲಮ್ ಆಗಿರ್ಬೋದು, ಕತೆ ಕೇಳಿದ ಮೇಲೆ ಅದನ್ನು ಹೇಳಕ್ಕೆ ಬರದೇ ಇರೋದು, ಅಥವಾ ಸುಲಭವಾಗಿ ಮಾಡುವಂಥದ್ದನ್ನು ಕಷ್ಟಪಟ್ಟು ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಸಂಧಿ ಇರುತ್ತೆ, ಆ ಪಕ್ಕದಲ್ಲೇ ಇನ್ನೊಂದು ಸ್ವಲ್ಪ ಓಪನ್ ಇರುತ್ತೆ, ಆ ಸಂಧಿಲೇ ಹೋಗೋದು, ಎಲ್ಲರೂ ಹೋದರೂ ನಾನು ಹೋಗೋಣ ಅಂತ, ಪಕ್ಕದಲ್ಲಿ ಇನ್ನೊಂದು ಇದೆಯಲ್ಲ ಹೋಗ್ಬೋದಲ್ಲ ಅಂತ ಯೋಚನೆನೂ ಮಾಡಲ್ಲ. ಸೊ ಇದೆಲ್ಲ ಇದೆ ಅಂದರೆ ಓಕೆ, ಇವ್ರು ಸ್ಲೋ ಇದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಕಂಪೇರ್ ಮಾಡಬಾರ್ದು. ಮಕ್ಕಳ ಪ್ರಾಬ್ಲಮ್ಸ್ಗಳಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ಅರ್ಥ ಮಾಡಿಕೊಂಡು ಪೇರೆಂಟ್ಸ್ ಆದವರು, ಸೊಸೈಟಿಯಲ್ಲಿ ಟೀಚರ್ಸ್ ಆದವರು ಆ ಮಕ್ಕಳಿಗೆ ಸ್ಪೆಷಲ್ ಕೇರ್ ಮಾಡಬೇಕು. ಅದಕ್ಕೆ ಇವಾಗೆಲ್ಲ ತುಂಬಾ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳು ಬಂದಿದೆ, ಪಬ್ಲಿಕ್ ಸ್ಪೀಕಿಂಗ್ ಬಂದಿದೆ, ಮಕ್ಕಳುಗಳಿಗೆ ಎವ್ರಿ ಮಂತ್ ಈ ಥರ ಕೋರ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ರೂಲ್ಸ್ ಬಂದಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಸ್ಕೂಲು ರೂಲ್ಸ್ನ ಫಾಲೋ ಮಾಡ್ತಾ ಇದೆ, ನಿಜವಾಗ್ಲೂ ಮಾಡಬೇಕಾಗಿರೋದನ್ನು ಫಾಲೋ ಮಾಡ್ತಾ ಇಲ್ಲ. ಅಂದರೆ ಈ ಒಂದು ಪ್ರೋಗ್ರಾಮ್ ಆಗಬೇಕು, ನಮ್ಮ ಸ್ಕೂಲಲ್ಲಿ ಇದೊಂದು ಪ್ರೋಗ್ರಾಮ್ ನಡೆದಿದೆ ಅಂತ ಒಂದು ಫೋಟೋ ಬೇಕಿದೆ ಹೊರತು ಮಕ್ಳಿಗೆ ಅದನ್ನು ಹಾನೆಸ್ಟಾಗಿ ಕೊಡಬೇಕು ಅನ್ನೋದು ಯಾರಿಗೂ ಇಲ್ಲ. ಯಾರು ಕೊಡಕ್ಕೆ ಹೋಗ್ತಾರೆ ಅವರೂ ಓಕೆ ನಮ್ಮದು ಒಂದು ಆಗಬೇಕು ಅಂತ ಹೋಗ್ತಿದ್ದಾರೆ. ಸೊ ಅದಕ್ಕೆ ಹೇಳೋದು, ಇನ್ಫಾರ್ಮೇಷನ್ ನಮಗೆಲ್ಲ ಕಡೆ ಸಿಗ್ತಾ ಇದೆ, ಬಟ್ ಆ ಇನ್ಫಾರ್ಮೇಷನ್ನ ನಾಲೆಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಸೊಸೈಟಿ ವೀಕ್ ಇದೆ. ಸೊ ನಾವು ವೀಕ್ ಇದ್ದೀವಿ. ಓಕೆ, ಸೊ ಎಷ್ಟೆಲ್ಲ ತಿಳ್ಕೊಳ್ಳೋದಿದೆ ಶಿಕ್ಷಣದ ಬಗ್ಗೆ. ಇದು ಬರೀ ಮಕ್ಕಳಿಗೆ ಅನ್ವಯಿಸೋದಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನೀವು ಲೈಫಲ್ಲಿ ಏನಾದರೂ ಕಲಿತಾ ಇದ್ದರೆ ನಿಮ್ಮೆಲ್ರಿಗೂ ಇದು ಅನ್ವಯಿಸುತ್ತೆ. ಸೊ ಎಷ್ಟು ಕಲ್ತ್ವಿ ಅಲ್ಲ, ನಾಳೆ ಇದಕ್ಕೆ ಪರಿಹಾರಗಳೇನು ಅಂತ ನೋಡೋಣ. ಥ್ಯಾಂಕ್ ಯು.